ಆದರೆ ಈ ಕಥೆಯು ಗಾಂಧೀವಧಾರಿ ಅರ್ಜುನ ಹಾಗೂ ಸುಭದ್ರಾಳ ಪುತ್ರನಾದ ಅಭಿಮನ್ಯುವಿನ ಕಥೆ. ಅಭಿಮನ್ಯು ಶ್ರೀಕೃಷ್ಣ ಹಾಗೂ ಅರ್ಜುನನಿಂದ ಎಲ್ಲಾ ರೀತಿಯ ಯುದ್ಧ ಕೌಶಲ್ಯಗಳ ವಿದ್ಯೆ ಹೊಂದಿದ್ದ. ಕೌರವರ ಗುರುಗಳಾದ ದ್ರೋಣಾಚಾರ್ಯರು ತನ್ನ ಷಡ್ಯಂತರದಿಂದ ಅರ್ಜುನ ಮತ್ತು ಕೃಷ್ಣನನ್ನು ದಾರಿ ತಪ್ಪಿಸಲು ತನ್ನ ಸೈನ್ಯವನ್ನೇ ದ್ವಾರಕದ ಕಡೆ ಕಳಿಸುತ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಕೌರವರು ಪಾಂಡವರ ಸೈನ್ಯವನ್ನು ಸದೆಬಡಿಯಲು ಚಕ್ರವ್ಯೂಹವನ್ನೇ ರಚಿಸುತ್ತಾರೆ. ಸಾವನ್ನೇ ಎದುರಿಸೋ ವೀರನಂತೆ ಎದೆಯಲ್ಲಿ ಭುಗಿಲೆದ್ದ ಭಯವನ್ನು ಬಗೆದು ಭಾರತಿಗಳ ಎದೆಯಲ್ಲಿ ಭಯ ಹುಟ್ಟಿಸಿ ಗಾಂಧೀವಧಾರಿ ಅರ್ಜುನನ ಪುತ್ರ ಅಭಿಮನ್ಯು ಬಂದ. ಜೀವನ ಉಸಿರ ಕಾಯೋ ಸುಲ್ತಾನ, ಭಕ್ತಿ ಉರಿಯೋ ವ್ಯಕ್ತಿಯಂತೆ ದಿವಾ, ಸಿಡಿಲ ಫಲವ ತಡೆಯೋ ಬಾರೋ ಸುಲ್ತಾನ, ಜೀವನ ಉಸಿರ ಕಾಯೋ ಸುಲ್ತಾನ, ಭಕ್ತಿ ಉರಿಯೋ ವ್ಯಕ್ತಿಯಂತೆ ದಿವಾ. ಬಾರೋ ಸುಲ್ತಾನ, ಹುಡುಗೋ ಹುಡುಗ ಗದರಿಸಿ ನಿಲ್ಲೋ ಸುಲ್ತಾನ, ಭಕ್ತಿ ಉರಿಯೋ ವ್ಯಕ್ತಿಯಂತೆ ನಿಭಾ, ಭಯದ ಗೋರು ಉಳಿಸೋ ಬಾರೋ